ಗ್ರಾಮ ಪಂಚಾಯತಿಯಲ್ಲಿ 3 ಬಾರಿ ಅವಿರೋಧ ಆಯ್ಕೆದಂತ ಕಿರಣ್ ಕುಮಾರ್ ಅವರು ಆಡಮುಡಿದ ಸೊಪ್ಪಿಲ್ಲ ಅಂತ ಗಾದೆ ಹೇಳ್ತಾರಲ್ಲ, ಆ ತರ ಆ ಗ್ರಾಮದಲ್ಲಿ ಅನೇಕ ಜನಪರ ಕೆಲಸ ಮಾಡಿ 3 ಬಾರಿ ಅವಿರೋಧ ಆಯ್ಕೆಯಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆ ಪಂಚಾಯತ್ ಸೇವೆ ಮಾಡಿದಂತ ವ್ಯಕ್ತಿ ಅಂದ್ರೆ ಈ ಕಿರಣ್ ಕುಮಾರ್. ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಕಾಶನಕನಹಳ್ಳಿ ಗ್ರಾಮದ ಒಬ್ಬ ವ್ಯಕ್ತಿ ಪರಿಚಯ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ಯಾರಂದ್ರೆ ಕಾಶನಕನಹಳ್ಳಿ ಗ್ರಾಮದ ಮುನ್ರಾಜ್ ಬಿ ಪ್ರೇಮ ಅವರ ದಂಪತಿಗಳ 3 ಜನ ಮಕ್ಕಳು. ಅವರಲ್ಲಿ ದೊಡ್ಡ ಮಗ ಅಂತ ಕಿರಣ್ ಕುಮಾರ್ ಅಂತ. ಈ ಕಿರಣ್ ಕುಮಾರ್ ಯಾರು ಅನ್ನೋದಕ್ಕೆ ಇವತ್ತು ಚಿಕ್ಕದಾಗಿ ಚಕ್ಕವಾಗಿ ಒಂದಷ್ಟು ಪರಿಚಯ ಮಾಡ್ತಾ ಇದ್ದೀನಿ. ಈ ಕಿರಣ್ ಕುಮಾರ್ ಒಳ್ಳೆ ವಿದ್ಯಾವಂತ, ವಿಚಾರವಂತ, ಪದವೀಧರ. ಆದ್ರೂ ಸಹ ಸರ್ಕಾರಿ ಕೆಲಸ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರು ಆತನಿಗೆ ಬೇಡ ಅಂತೇಳಿ ಒಂದು ಸಮಾಜ ಸೇವೆ ಮಾಡ್ಬೇಕಂತ ಗುರಿಯಲ್ಲಿ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ರು. ರಾಜಕೀಯದಲ್ಲಿ ಏನಂದ್ರೆ ಗ್ರಾಮದಲ್ಲಿ 3 ಬಾರಿ ಅವಿರೋಧ ಆಯ್ಕಾದಂತ ವ್ಯಕ್ತಿ ಅಂದ್ರೆ ಎನ್ಆರ್ ಗ್ರಾಮ ಪಂಚಾಯತ್ಗೆ ಅದು ಕಿರಣ್ ಕುಮಾರ್. ಕಿರಣ್ ಕುಮಾರ್ ಯಾರಂದ್ರೆ ಕಾಶನಕನಹಳ್ಳಿ ಗ್ರಾಮದ ಒಬ್ಬ ಸಣ್ಣ ದಲಿತ ರೈತ ಕುಟುಂಬದಲ್ಲಿ ಹುಟ್ಟಿದಂತ ಈ ವ್ಯಕ್ತಿ ಮೂಲ ಕಟ್ಟ ಕಾಂಗ್ರೆಸ್ ಅಭಿಮಾನಿ. ಡಿ.ಕೆ. ಸುರೇಶ್ ಸಾಹೇಬ್ ಇರ್ಬೋದು, ಡಿ.ಕೆ. ಸುರೇಶ್ ಅಣ್ಣ ಇರ್ಬೋದು, ರಾಮಲಿಂಗೇಗೌಡ ಸಾಹೇಬ್ ಇರ್ಬೋದು, ಮಲ್ಲಿಕಾರ್ಜುನ ಸಾಹೇಬ್ ಇರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳನ್ನ ಗೌರವ ಕೊಡ್ತಾರೆ. ಜೊತೆಗೆ ಆರ್.ಕೆ. ರಮೇಶ್ ಅಣ್ಣ ಅಂತ ಈ ಭಾಗದಲ್ಲಿ ಅವ್ರ ಗೈಡೆನ್ಸ್ ಕೊಡದಂತ ವ್ಯಕ್ತಿನೇ ಈ ಕಿರಣ್ ಕುಮಾರ್. ಈ ಕಿರಣ್ ಕುಮಾರ್ ಸ್ವಂತ ರಾಜಕೀಯ ಅವರು ಗ್ರಾಮದಲ್ಲಿ ಅನೇಕ ಸೇವೆ ಮಾಡಿದ್ದಾರೆ. ಯುವಕರ ಸ್ಫೂರ್ತಿ ಅಂದ್ರೆ ಯುವಕರನ್ನ ಒಳ್ಳೆ ದಾರಿಯಲ್ಲಿ ತರಂತ ವ್ಯಕ್ತಿ ಅಂದ್ರೆ ಈ ಕಿರಣ್ ಕುಮಾರ್. ಕಿರಣ್ ಕುಮಾರ್ ಹುಟ್ಟಿನಿಂದಲೇ ಒಂದು ಗುಣ ಇದೆ, ಕ್ರೀಡಾಪಟುದಲ್ಲಿ ತುಂಬಾ ಆಸಕ್ತಿ. ಕಬಡ್ಡಿ ಅಂದ್ರೆ ಆಗ್ಲೇ ಬಾಲ್ಯದಿಂದಲೂ ಅದು ತುಂಬಾ ಆಸಕ್ತಿ. ಈಗ ಕ್ರೀಡಾಪಟುದಲ್ಲಿ ಕ್ರಿಕೆಟ್ ಅಂದ್ರೆ ಭಾರಿ ಅತ್ಗ ಒಂದು ಹೆಮ್ಮೆ. ಅಂದ್ರೆ ಅತ್ನೂ ಸಹ ಆಟ ಆಡ್ತಾನೆ. ಬಟ್ ಆದ್ರೆ ಸಹ ಎಲ್ಲ ಹಳ್ಳಿನೂ ತಾಲೂಕು ಚೀಫ್ ಪ್ರೀಮಿಯರ್ ಮಿಲ್ ಅಂತ ಏನೋ ಉಪಾಧ್ಯಕ್ಷರು ಅವ್ರದ್ದು ಒಂದು ಸಂಘಟನೆ ಕಟ್ಕೊಂಡು ತಾಲೂಕಲ್ಲ ರಾಜ್ಯ ಮಟ್ಟದಲ್ಲಿ ಗುರುಸ್ಕೊಂಡಿದ್ದಾರೆ. ಜೊತೆಗೆ ಎನ್ಆರ್ ಗ್ರಾಮ ಪಂಚಾಯತಿಯಲ್ಲಿ 3 ಬಾರಿ ಅವಿರೋಧ ಆಯ್ಕೆದಂತ ಕಿರಣ್ ಕುಮಾರ್ ಅವರು ಆಡಮುಡಿದ ಸೊಪ್ಪಿಲ್ಲ ಅಂತ ಗಾದೆ ಹೇಳ್ತಾರಲ್ಲ, ಆ ತರ ಆ ಗ್ರಾಮದಲ್ಲಿ ಅನೇಕ ಜನಪರ ಕೆಲಸ ಮಾಡಿ 3 ಬಾರಿ ಅವಿರೋಧ ಆಯ್ಕೆಯಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆ ಪಂಚಾಯತ್ ಸೇವೆ ಮಾಡಿದಂತ ವ್ಯಕ್ತಿ ಅಂದ್ರೆ ಈ ಕಿರಣ್ ಕುಮಾರ್. ಈ ಕಿರಣ್ ಕುಮಾರ್ ಮತ್ತೊಂದು ಏನಂತ ಹೇಳಿದ್ರೆ, ಕಿರಣ್ ಕುಮಾರ್ ಇಷ್ಟೊಂದೆಲ್ಲ ಸೇವೆ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಇದಾರೆ. ಈ ಜೊತೆಗೆ ಯಾರೇ ಮನೆ ತನಕ ಬಂದರ್ಕ ಯಾರೇ ಈ ತಾಲೂಕಲ್ಲ, ನಾವು ಇದು ದಕ್ಷಿಣ ತಾಲೂಕು ಸೇರ್ತದೆ, ಆನೇಕಲ್ ತಾಲೂಕಲ್ಲಿ ಚಿರುಪತ್ರ ಅಂತ ಕಿರಣ್ ಕುಮಾರ್ ಅವರು ಯಾರೇ ಮನೆ ತನಕ ಬಂದಂತ ಅಬಲೆಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೃದ್ಧಾಪ್ಯರು ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಜೀರ್ಣೋದ್ಧಾರ ಕಾರ್ಯಕ್ರಮ ಇರ್ಬೋದು, ನಾಡಹಬ್ಬ ಇರ್ಬೋದು, ಯುವಕರು ಒಂದು ದಂಡೇ ಕಟ್ಟಿ ಒಂದು ಯುವಕರ ಸ್ಫೂರ್ತಿ ಅಂತ ಅಂದ್ರೆ ಇದು ತಪ್ಪಲಾರದು. ಈ ಕಿರಣ್ ಕುಮಾರ್ಗ ಇದೇ ತರ ಇನ್ನ ಹೆಚ್ಚಿನ ರೀತಿಯಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿ. ಜೊತೆಗೆ ವಿಶೇಷ ಅಂದ್ರೆ ಜಿಗಣಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಂದ್ರೆ ಕಟ್ಟಾ ಅಭಿಮಾನಿ. ಯಾರು ಇದುವರೆಗೂ ಕೆಲವು ಆ ಪಕ್ಷದಿಂದ ಈ ಪಕ್ಷದಿಂದ ಆ ಪಕ್ಷ ಅಂತ ಎಲ್ಲ ಆಡ್ತಾರೆ. ಆದ್ರೆ ಎಲ್ಲ ಜಾತಿ ಮೀರಿ ಬೆಳೆದಂತಂದ್ರೆ ಈ ಕಿರಣ್ ಕುಮಾರ್. ಎಲ್ಲಾ ಪಕ್ಷದವ್ರು ಒಡನಾಟ ಇದೆ, ಎಲ್ಲಾ ಪಕ್ಷದಲ್ಲೂ ಸ್ನೇಹಿತರಿದ್ದಾರೆ. 100 ಜನ ಯುವಕರ ಕೆಲಸನ ಕೊಟ್ಟಿದ್ದಾರೆ, 100 ಜನ ಯುವಕರನ್ನ ಬೆಳೆಸಿದ್ದಾನೆ. ಜೊತೆಗೆ ರಾಜಕೀಯ ಬಂದಾಗ ಕಾಂಗ್ರೆಸ್ ಅಂತ ಅನ್ನೋದು ಅದನ್ನ ಕಣದಲ್ಲಿ ಅರಿಯಂತ ಒಂದು ರಕ್ತ. ನಾವು ಇದೇ ಸಂದರ್ಭದಲ್ಲಿ ನಮ್ಮ ಧರಣಿ ಭಾರತ ಕನ್ನಡ ವಾರಪತ್ರಿಕೆ 23 ವರ್ಷಗಳ ಕಾಲ ಸತತವಾಗಿ ಆನೇಕಲ್ ತಾಲೂಕಲ್ಲಿ ಚಿಕ್ಕಪಟ್ಟಣದ ಈ ಪತ್ರಿಕೆ ಸಂಪಾದಕ ಸೇವೆ ಮಾಡ್ತಾ ಇದ್ದೀನಿ. ನನ್ನ ಪೂಜನೆ ಗುರುಗಳಾದಂತ ಡಾಕ್ಟರ್ ಸುಭಾಷ್ ಬಂಡೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪತ್ರಿಕೆ ಬಳಗದ ಜೊತೆಗೆ ಎಲ್ಲರ ಒಟ್ಟಾರೆ ಸೇರಿ ನಾನು 23 ವರ್ಷದ ಕಾರ್ಯಕ್ರಮದಲ್ಲಿ ಒಂದು ಚಕ್ಕವಾಗಿ ಒಂದು ಸನ್ಮಾನ ಅಂದ್ರೆ ಯಾಕಂದ್ರೆ ಅವ್ರು ಒಳ್ಳೆ ಸೇವೆ ಮಾಡಿ, ಸಮಾಜ ಸೇವೆ ಮಾಡಿ, ಜನಪರ ಕೆಲಸ ಮಾಡಿದ ವ್ಯಕ್ತಿನ ಗುರುತಿಸಿ ಈ ಸಂದರ್ಭದಲ್ಲಿ ಅವ್ರಿಗ ಡಾಕ್ಟರ್ ಸುಭಾಷ್ ಬಣ್ಣಿ ಶ್ರೇಷ್ಠ ದಂಡಿ ಪ್ರಶಸ್ತಿ ನೀಡಬೇಕಂತ ನಮ್ಮ ಬಳಗಲ್ಲ ತೀರ್ಮಾನ ಮಾಡ್ತು. ಈ ಸಂದರ್ಭದಲ್ಲಿ ನಾವು ಈ ಭಾಗದಲ್ಲಿ ಒಂದು ಸಮಾಜ ಸೇವೆ ಮಾಡಿದಂತ ಒಂದು ಕಿರಣ್ ಕುಮಾರ್ ಆಯ್ಕೆ ಮಾಡ್ಕೊಂಡ್ರೆ, ಕಿರಣ್ ಕುಮಾರ್ ಸಹ ಮನವರಿಕೆ ಮಾಡಿ ಅವ್ರ ಭೇಟಿ ಮಾಡಿ ಕೇಳಿದ್ರೆ, ಸರ್ ನಮ್ಮ ಪತ್ರಿಕೆಯಿಂದ ನಿಮ್ಗೊಂದು ನಿಮ್ಮ ಸೇವೆನ ಕುರಿತು ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾಗ ಅವರು ಸಹ ವಿಶೇಷವಾಗಿ ಬನ್ನಿ ಸರ್ ಅಂತ ಒಂದು ಗೌರವ ಕೊಟ್ಟರು. ಆದ್ರೂ ಸಹ ನಮ್ಮ ಒಂದು ಕುಲಬಾಂಧವ ಆದ್ರೂ ಸಹ ಜಾತಿ ಮೀರಿ ಬೆಳೆದಂತ ವ್ಯಕ್ತಿ ಅಂದ್ರೆ ಈ ಸಂದರ್ಭದಲ್ಲಿ ಈ ಕಾಶನಕನಹಳ್ಳಿ ಕಿರಣ್ ಕುಮಾರ್. ಈ ಕಿರಣ್ ಕುಮಾರ್ ಯಾರು ಗೊತ್ತಿಲ್ಲ ಅನ್ನಂಗಿಲ್ಲ ಅಂತ ವಿಚಾರವಂತ ಸೌಜನ್ಯ ಮೂರ್ತಿ. ಅಂದ್ರೆ ಯಾವುದೇ ಒಂದು ವಿಚಾರ ಬಂದಾಗ ಅದನ್ನ ಕೂತು ಚರ್ಚೆ ಮಾಡಿ ಮುಂದೆ ಹಾಜರಂತ ಈ ವ್ಯಕ್ತಿ. ಅದ್ರ ಜೊತೆಗೆ ಅಂತ ಒಂದು ಸರ್ಕಾರ ಕೆಲಸಕ್ಕೆ ಹೋಗದೆ
ಒಂದು ಉದ್ಯೋಗ ಸೃಷ್ಟಿ ಮಾಡಿ ಒಂದು ಕಚೇರಿ ತೆಗೆದು ಕಚೇರಿ ನೂರಾರು ಜೀವಕರು ಸ್ಫೂರ್ತಿಯಾಗಿ ಇವತ್ತು ಎಮ್ಮರಾಗಿ ಬೆಳೀತಾ ಇದ್ದಾರೆ. ಇನ್ನ ರಾಜಕೀಯ ಮುಂದಿನ ಭವಿಷ್ಯ ರಾಜ್ಯದಂತ ಬೆಳೀಲಿ ಅನ್ನೋದು ನಮ್ಮೊಂದು ಆಸೆ. ಜೊತೆಗೆ ನಾವು ಈ ಸಂದರ್ಭದಲ್ಲಿ ಈ ಕಿರಣ್ ಕುಮಾರ್ ಬಗ್ಗೆ ಚಿಕ್ಕದಾಗಿ ಚೊಕ್ಕ ಮಾತಾಡಿದ್ರೆ ಅಷ್ಟೇ. ಆದ್ರೂ ಸಹ ಇವ್ರು ಇನ್ನ ಈಗ ಈ ಒಂದು ಭಾರತ ಪತ್ರಿಕೆ 23 ವರ್ಷ ಸತತವಾಗಿ ನೋಡ್ಕೊಂಡ್ ಬರೋದ ಒಂದು ಕೈಪಿಡಿ ಬುಕ್ ಬಿಡುಗಡೆ ಮಾಡ್ತಾ ಇದ್ರಿ. ಈ ನಾವು ಅವ್ರು ಎಲ್ಲೇ ಇದ್ರು ಸಹ ಅವ್ರನ್ನ ಗುರುತಿಸಿ ಸಾಧಕರನ್ನ ಅವ್ರ ಸನ್ಮಾನ ಮಾಡಿ ಆ ಒಂದು ಭಾಷೆ ಅವ್ರ ಚಿರಪತ್ರಗಳನ್ನ ನಮ್ಮ ಒಂದು ಕೈಪಿಡಿ ಬುಕ್ ಅಲ್ಲಿ ಪರಿಚಯ ಮಾಡೋದು ನಿಜ. ನಾವು ಅವ್ರದ್ದೇ ಅಂತ ಒಂದು ಕಚೇರಿಗೆ ಬಂದು ಅವ್ರದೇ ಅಂತ ಒಂದು ಸನ್ಮಾನ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಅನ್ನೋದು ನಾನೊಂದು 2 ಮಾತು ಹೇಳಕ್ ಮುಗಿಸ್ತಾ ಇದ್ದೀನಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣ್ಣನವರು, ಯುವ ನಾಯಕರು, ಕುಬೇರು ಆದಂಥ ಅತ್ಯುನ್ನತ ಸೇವೆ ಮಾಡಿ ಎಲ್ಲ ವರ್ಗದ ಜನರನ್ನು ಸೇವೆ ಮಾಡಬೇಕು. ನನ್ನ ಅಧಿಕಾರ ಬೇರೆ ಮುಂದೆ ಏನು ಬೇಡ, ಜನಸೇವೆ ಮಾಡೋದಕ್ಕಾಗಿ ನಾನು ಒಬ್ಬ ನಾಯಕನಾಗಿ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ಯಾವೆಲ್ಲ ರದ್ದು ಮಾಡಿ ನಾನು ವೈಯಕ್ತಿಕವಾಗಿ ನನ್ನ ಸೇವೆಯನ್ನು ಮುಂದುವರಿಸಬೇಕು. ಎಲ್ಲ ಕಡೆ ಜನರಿಗೆ ಮನದಟ್ಟಾಗಬೇಕು, ಇದು ಸ್ಫೂರ್ತಿ ಆಗಬೇಕು. ನಾನು ಆಗಾಗ ನಮ್ಮ ಭಾರತದಾಸ್ ಕೇಮನಿವರಿಗೆ ಹೇಳ್ತಾ ಇದ್ದೆ, ಅಪ್ಪ ಈ ತಾಲೂಕಿನಲ್ಲಿ ಹೆಚ್ಚಿನದಾಗಿ ನಮ್ಮ ಎಸ್ಸಿಗಳಲ್ಲಿ ತುಂಬ ಹಣ ಇರೋರು ಇದ್ದಾರೆ, ತುಂಬ ಬಲಿಷ್ಠರು ಇದ್ದಾರೆ, ಆದರೆ ಸೇವೆ ಮಾಡೋಕ್ಕೆ ಕೈ ಬರಲ್ಲ. ಆದರೆ ಕಿರಣ್ ಕುಮಾರ್ ಅಂತ ಸಜ್ಜನೋ ಉತ್ತಮನೋ ನಿಜವಾಗಲೂ ಎಲ್ಲಿ ಸಿಕ್ಕೋಲ್ಲ. ನಿನ್ನ ಅದೃಷ್ಟ ಅವ್ರ ಸೇವೆ ಅತ್ಯುನ್ನತವಾಗಿ ಬೆಳೆಸಪ್ಪ ಅಂತ ನಾನು ಕೇಮುನಿಯಲ್ಲಿ ಆಗಾಗ ಹೇಳ್ಕೊಳ್ತಾ ಇದ್ದೆ. ಅದೇ ರೀತಿ ಕಿರಣ್ ಅವರಿಗೆ ಅವ್ರ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಮಟ್ಟ ಪ್ರಶಸ್ತಿಗೆ ಮಟ್ಟಕ್ಕೆ ಬೆಳೆದಿದ್ದಾರೆ, ಕಮ್ಮಿ ಏನಿಲ್ಲ. ಅವರು ಮುಂದೆ ಅರಿಯಲಿ ಅನ್ನೋದಕ್ಕೋಸ್ಕರ ನಾನು 2 ಮಾತು ಮುಗಿಸ್ತಾ ಇದ್ದೆ. ಧನ್ಯವಾದಗಳು.